ಬಿತ್ತು ಅಂತ ಹೇಳಿದ್ರೆ ಅದು ಸಾಧ್ಯ ಆಗೋದಿಲ್ಲ ಹೇಳೋದಕ್ಕೆ. ಅದನ್ನ ಆ ಕ್ಷಣದಲ್ಲಿ ಅನುಭವಿಸಿದವರಿಗೆ ಮಾತ್ರ ಅದು ಗೊತ್ತಿರ್ತದೆ. ಹಿಂದೆ ಬಹಳ ಸಲ ನಾನು ಭೇಟಿಯಾಗಿದೆ, ಆ ನಂತರದಲ್ಲಿ ನಾನು ಭೇಟಿ ಆಗಿರ್ಲಿಲ್ಲ. ಅವ್ರನ್ನ ನೋಡಿದಾಗೆಲ್ಲ ನನಗೆ ಒಂದ್ ರೀತಿಯ ದೈವಿಕ ಭಾವನೆ ಬರ್ತಿತ್ತು. ಮತ್ತ ಅವರು ಕೂಡ ಹಾಗೇನೆ ಇರ್ತಿದ್ರು ಕೂಡ. ಅದು ವೈಯಕ್ತಿಕವಾಗಿ ಅವರ ಗುಣಧರ್ಮಗಳು ಇಂಥ ದೊಡ್ಡ ಒಂದು ಸ್ಥಾನಮಾನಗಳನ್ನ ಜಗತ್ ಪ್ರಸಿದ್ಧಿಯನ್ನ ಪಡ್ಕೊಂಡ್ರು ಕೂಡ ಸಹಜವಾದ ಬದುಕನ್ನ, ಒಂದು ನೈಜವಾದ ಬದುಕನ್ನ ಮತ್ತು ಒಂದು ಸಾಂಸ್ಕೃತಿಕವಾಗಿ ಒಂದು ಮಾದರಿಯ ಬದುಕನ್ನ ಬದುಕಿದಂತಹದ್ದು ಕೂಡ. ಆ ರೀತಿಯ ಬದುಕನ್ನ ಬದುಕೋದು, ಆಮೇಲೆ ತುಂಬಾ ಸ್ವಾಭಿಮಾನಿ, ಕಠಿಣವಾದ ಒಂದು ನಿಲುವುಗಳನ್ನ ಅವ್ರು ತಗೊಳ್ತಿದ್ರು ಮತ್ತು ವೃತ್ತಿ ಧರ್ಮವನ್ನ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪಾಲಿಸ್ತಾ ತಮ್ಮನ್ನ ತಾವು ಸಂಪೂರ್ಣವಾಗಿ ಬದುಕಿನಾದ್ಯಂತ ಅರ್ಪಣೆ ಮಾಡ್ಕೊಂಡಂತ. ಹಾಗಾಗಿ ಅವರು ಅವರಿಗಾಗಿನೇ ಈ ಒಂದು ಸಂಗೀತ ಜಗತ್ತು ಹುಟ್ಟಿದ್ಯೋ ಅಥವಾ ಸಂಗೀತ ಜಗತ್ತಿಗಾಗಿ ಅವ್ರು ಹುಟ್ಟಿದ್ರು ಅನ್ನೋ ಹಾಗೆ ಒಂದಕ್ಕೊಂದು ಅದನ್ನ ಬಿಡಿಸಿ ಬೇರೆ ಮಾಡಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಆ ಸಾಮ್ರಾಜ್ಯದಲ್ಲಿ ತಲ್ಲೀನರಾಗ್ಬಿಡ್ತಿದ್ರು ಅವರು, ಸಂಗೀತ ಸಾಮ್ರಾಜ್ಯದಲ್ಲಿ ತಲ್ಲೀನರಾಗ್ಬಿಡ್ತಿದ್ರು. ಏನ ಹೇಳ್ಬೋದು, ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ. ಇಷ್ಟು ಭಾಷೆಗಳಲ್ಲಿ ಸುಮಾರು ಒಂದು 15-20 ಭಾಷೆ ಮಾಡಿರ್ಬೋದು ಅನ್ಕೋತೇನೆ. ಅವರು ಕೆಲವೊಂದ್ ಕಡೆ ಹೇಳ್ಕೊಂಡಿದ್ದಾರೆ ಕೂಡ. ಒರಿಸ್ಸಾ ಭಾಷೆಯಲ್ಲಿ, ಬಂಗಾಳಿ ಭಾಷೆಯಲ್ಲಿ, ಪಂಜಾಬಿ, ತುಳು, ಕೊಂಕಣಿ, ದಕ್ಷಿಣದ ಭಾಷೆಗಳು, ತಮಿಳು, ಕನ್ನಡ, ತೆಲುಗು, ಜರ್ಮನ್, ಜಪಾನ್, ಆ ತರದ ಫ್ರೆಂಚ್, ಆ ತರದ ಭಾಷೆಗಳೆಲ್ಲ ಹಾಡಿದ್ದಾರೆ. ಅಂದ್ರೆ ಅದಷ್ಟು ಸುಲಭವಾಗಿ ಹೊಲಿಯುವಂಥದ್ದಲ್ಲ. ಅವರು ನಮ್ಮ ಭಾಷೆಯನ್ನ ತಮ್ಮದಾಗಿಸ್ಕೊಳ್ತಕ್ಕಂಥದ್ದು ಕ್ಷಣಾರ್ಧದಲ್ಲಿ. ಅದಕ್ಕೊಂದು ದೊಡ್ಡ ಕೃಷಿನೇ ಬೇಕು. ನಾವೊಂದು ಭಾಷೆನ ಕಲಿಬೇಕು ಅಂತಂದ್ರೆ ಅಷ್ಟು ಸುಲಭವಾದ ಒಂದು ಭಾಷೆನ ಹೇಳೋದು, ಒಂದು ಭಾಷೆ. ನಮ್ಮ ಅಕ್ಕಪಕ್ಕದ ರಾಜ್ಯದ ಭಾಷೆನೇ ಅರುಕು ಮುರುಕು ಮಾತಾಡ್ತೀವಿ ನಾವು. ಸಂಪೂರ್ಣವಾಗಿ ಕಲಿಬೇಕು, ಬರ್ಕೊಳ್ಬೇಕು, ಅದನ್ನ ಧ್ಯಾನ ಕೊಟ್ಟು ಅದನ್ನ ಗಮನಿಸಿ ಅಪಭ್ರಂಶವಾಗದೆ ಸ್ಫುಟವಾಗಿ ಹಾಡಬೇಕು ಅಂದ್ರೆ ಅದು ಜಾನಕಿ ಅಮ್ಮವ್ರಿಗೆ ಮಾತ್ರ ಸಾಧ್ಯ ಆಯ್ತು. ಅದು ಅವರೊಬ್ಬರೇ. ಇನ್ನೂ ಬಹಳ ದೊಡ್ಡದ ಎತ್ತರದ ದೇಶದ ಗಾಯಕಿಯರು ಇರಬಹುದು, ಬಟ್ ಈ ವಿಷಯದಲ್ಲಿ ಜಾನಕಮ್ಮ ಅವ್ರನ್ನ ಬಿಟ್ರೆ ಮತ್ಯಾರು ಸರಿಸಾಟಿ ಅಲ್ಲ ಅವರಿಗೆ. ವಿಶೇಷವಾಗಿ ಅವರು ಕೊನೆಯ ಕ್ಷಣಗಳನ್ನ ನಮ್ಮ ಮೈಸೂರಿನ ಸಾಮ್ರಾಜ್ಯ, ನಮ್ಮ ಸಾಂಸ್ಕೃತಿಕ ನಗರಿಯಲ್ಲಿ ಅವರು ತನ್ನ ಬದುಕನ್ನ ಕೊನೆಗಾಣಿಸ್ಕೋಬೇಕು ಅಂತ ಅವರು ಅಭಿಲಾಷೆ ಪಟ್ಟದ್ದು ಕೂಡ ಯಾರಿಗೇನು ಅನ್ಸುತ್ತೋ ನನ್ಗೆ ಇದು ನಮ್ಮ ರಾಜ್ಯದ ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅಂತಹ ಒಂದು ಸಾಮ್ರಾಜ್ಞಿಯನ್ನ ನಮ್ಮ ರಾಜ್ಯದ, ನಮ್ಮ ಮೈಸೂರಿನ ಮಣ್ಣಿನಲ್ಲಿ ನಾವೆಲ್ಲ ಸೇರಿ ಮಣ್ಣು ಮಾಡೋದು ಅಂತಂದ್ರೆ ನಿಜಕ್ಕೂ ಕೂಡ ಅದು ಕನ್ನಡಿಗರ ಭಾಗ್ಯ. ಅಗತ್ಯ ಇದೆ ಅದನ್ನ ಹೌದು, ಖಂಡಿತ ಅಗತ್ಯ ಇದೆ. ಯಾವ ನೆಲ ಆದ್ರೇನು, ಯಾವ ಭಾಷೆ ಆದ್ರೇನು ಅಂತಹ ಒಂದು ಸಾಮ್ರಾಜ್ಞಿಯನ್ನ ನಾವಿಲ್ಲಿ ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಆ ನೆನಪನ್ನ ನಾವು ಚಿರಸ್ಥಾಯಿಯಾಗಿ ಉಳಿಸ್ಬೇಕಾಗ್ತದೆ. ನಾನು ಸಹ ಆ ಒಂದು ಅನಿಸಿಕೆನಲ್ಲೇ ಭಾವನೆಯಲ್ಲೇ ಇದ್ದೇನೆ. ಸರ್ಕಾರದಕ್ಕೆ ನಾನು ಗಮನಕ್ಕೆ ಕೊಡ್ತೇನೆ ಅಂತಕ್ಕಂಥ ಸರ್ಕಾರ ಕೂಡ ಅದನ್ನ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಗ್ಬೇಕು.